ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತವರಿಗೆ ಯೂಸ್ ಆಗುವಂತಹ ವಿಡಿಯೋ ಇದು. ಸೊ ಈ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂದೆ ಬರುವಂತಹ ಟಿಇಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಶಾಲಾ ಮಟ್ಟದಲ್ಲಿ ಸಾಮಾಜಿಕ ವಿಜ್ಞಾನವನ್ನ ಕಲಿಸುವ ಅನುಕೂಲಗಳಲ್ಲಿ ಯಾವುದು ಅಲ್ಲ? ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನ ನೋಡೋದಾದ್ರೆ, ವ್ಯಕ್ತಿತ್ವದ ಎಲ್ಲ ಸುತ್ತಿನ ಬೆಳವಣಿಗೆಗೆ ಸಹಾಯಕ, ಪರಿಣಾಮಕಾರಿ ಪೌರತ್ವಕ್ಕಾಗಿ ಶಿಕ್ಷಣವನ್ನ ಒದಗಿಸುವುದು, ಸಮಾಜದ ಅಭಿವೃದ್ಧಿ ಯೋಜನೆಗಳಿಗೆ ಸಹಕಾರಿಯಾಗಿದೆ, ಕುಟುಂಬದ ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಗೆಸ್ ಮಾಡಿ ನೋಡೋಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಶಾಲಾ ಮಟ್ಟದಲ್ಲಿ ಸಾಮಾಜಿಕ ವಿಜ್ಞಾನವನ್ನ ಕಲಿಸುವ ಅನುಕೂಲಗಳಲ್ಲಿ ಯಾವುದು ಅಲ್ಲ ಅಂದ್ರೆ ಕುಟುಂಬದ ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಸಹಾಯ ಮಾಡುತ್ತದೆ ಅನ್ನೋದು ಇದು ಅನುಕೂಲಕರವಾದಂತಹ ಸಂಗತಿ ಅಲ್ಲ. ಇದನ್ನು ಹೊರತುಪಡಿಸಿ ವ್ಯಕ್ತಿತ್ವದ ಎಲ್ಲ ಸುತ್ತಿನ ಬೆಳವಣಿಗೆಗೆ ಸಹಾಯಕವಾಗಿದೆ, ಹೌದು. ಹಾಗೂ ಪರಿಣಾಮಕಾರಿ ಪೌರತ್ವಕ್ಕಾಗಿ ಶಿಕ್ಷಣವನ್ನ ಒದಗಿಸುವುದು, ಇದು ಕೂಡ ಸರಿಯಾಗಿದೆ. ಹಾಗೂ ಸಮಾಜದ ಅಭಿವೃದ್ಧಿ ಯೋಜನೆಗಳಿಗೆ ಸಹಕಾರಿಯಾಗಿದೆ. ಸೊ ಈ ಮೂರು ಆಯ್ಕೆಗಳು ಸಾಮಾಜಿಕ ವಿಜ್ಞಾನವನ್ನ ಕಲಿಸಲು ಅನುಕೂಲವಾದಂತಹ ಸಂಗತಿಗಳಾದರೆ ಈ 4ನೇ ಆಯ್ಕೆ ಅನುಕೂಲಗಳಲ್ಲಿ ಬರುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ: ಯೋಜನಾ ವಿಧಾನದ ಅನುಕೂಲಗಳು ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ಗಳನ್ನ ನೋಡೋದಾದ್ರೆ, ಇದು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ನೀಡುತ್ತದೆ, ಇದು ಮಕ್ಕಳ ತಮ್ಮ ಸ್ವಂತ ಅನುಭವದಿಂದ ಕಲಿಯಲು ಅನುವು ಮಾಡಿಕೊಡುತ್ತದೆ, ಇದು ಪಠ್ಯಕ್ರಮದ ಪೂರ್ಣಗೊಳ್ಳುವಿಕೆಯನ್ನ ತಡೆಯುತ್ತದೆ, ಇದು ಮಕ್ಕಳಿಗೆ ಸ್ವಂತವಾಗಿ ಸಮಸ್ಯೆಗಳನ್ನ ಪರಿಹರಿಸಲು ತರಬೇತಿ ಕೊಡುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಯೋಜನಾ ವಿಧಾನದ ಅನಾನುಕೂಲ ಯಾವುದು ಅನ್ನೋದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಕೂಲ ಅನ್ನೋದು ಕೊಟ್ಟಿಲ್ಲ, ಅನಾನುಕೂಲ ಯಾವುದು? ಸೊ ಯೋಜನಾ ವಿಧಾನದ ಅನಾನುಕೂಲ ಈ ಕೆಳಗಿನವುಗಳಲ್ಲಿ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಪಠ್ಯಕ್ರಮದ ಪೂರ್ಣಗೊಳ್ಳುವಿಕೆಯನ್ನ ತಡೆಯುತ್ತದೆ ಅನ್ನೋದು ಅನಾನುಕೂಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ: ಈ ಕೆಳಗಿನ ಬೋಧನಾ ಉಪಕರಣವನ್ನ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಬಳಸುವುದಿಲ್ಲ. ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿರುವಂತಹ ಬೋಧನಾ ಉಪಕರಣಗಳನ್ನ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಯಾವುದು ಬಳಸೋದಿಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ಮ್ಯಾಗ್ನೆಟಿಕ್ ದಿಕ್ಸೂಚಿ, ಗ್ಲೋಬ್, ನಕ್ಷೆ, ನೇಪಿಯರ್ ಸ್ಟ್ರಿಪ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೇಪಿಯರ್ ಸ್ಟ್ರಿಪ್ಸ್. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಬೋಧನಾ ಉಪಕರಣವನ್ನ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಬಳಸುವುದಿಲ್ಲ ಅಂದ್ರೆ ನೇಪಿಯರ್ ಸ್ಟ್ರಿಪ್ಸ್ ಅನ್ನುವಂಥದ್ದು ಈ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಬಳಸಲಾಗುವುದಿಲ್ಲ. ಇದನ್ನ ಹೊರತುಪಡಿಸಿ ಮ್ಯಾಗ್ನೆಟಿಕ್ ದಿಕ್ಸೂಚಿ ಆಗಿರ್ಬೋದು, ಗ್ಲೋಬ್ ಆಗಿರ್ಬೋದು, ನಕ್ಷೆ ಆಗಿರ್ಬೋದು, ಇವೆಲ್ಲವುಗಳನ್ನ ಸಮಾಜ ವಿಜ್ಞಾನ ಬೋಧನೆಯ ಸಮಯದಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ: ಆಲೋಚನೆಗಳು ಮತ್ತು ಆಲೋಚನೆಗಳ ಮೌಖಿಕ ವಿನಿಮಯವನ್ನ ಈ ರೀತಿ ಕರೆಯಲಾಗುತ್ತದೆ. ಆಲೋಚನೆಗಳು ಮತ್ತು ಆಲೋಚನೆಗಳ ಮೌಖಿಕ ವಿನಿಮಯವನ್ನ ಈ ರೀತಿ ಕರೆಯಲಾಗುತ್ತದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ, ಪ್ರವಚನ, ಬೋಧನೆ, ಉಪನ್ಯಾಸ, ಪ್ರದರ್ಶನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರವಚನ. ಸೊ ಆಲೋಚನೆಗಳು ಮತ್ತು ಆಲೋಚನೆಗಳ ಮೌಖಿಕ ವಿನಿಮಯವನ್ನ ಪ್ರವಚನ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ: ತಂಡ ಬೋಧನೆ ಎಂಬುದು ಡ್ಯಾಶ್. ತಂಡ ಬೋಧನೆ ಎಂಬುದು ಡ್ಯಾಶ್. ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ಶಾಲೆಯಲ್ಲಿ ಶಿಕ್ಷಕರು ತಂಡಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನ ಪ್ರೋತ್ಸಾಹಿಸುತ್ತದೆ,
ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಣ್ಣ ತಂಡಗಳನ್ನ ಒಳಗೊಂಡಿರುತ್ತದೆ. ಸಂಪನ್ಮೂಲಗಳು, ಆಸಕ್ತಿ ಮತ್ತು ಪರಿಣಿತಿಯನ್ನ ಅತ್ಯುತ್ತಮವಾಗಿಸಲು ಶಿಕ್ಷಕರು ತಂಡಗಳನ್ನ ಒಳಗೊಂಡಿರುತ್ತದೆ ಹಾಗೂ ಇದು ಶಿಕ್ಷಕರ ಕೊರತೆಯೊಂದಿಗೆ ನಿರ್ವಹಿಸುವ ಒಂದು ಮಾರ್ಗವಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ತಂಡ ಬೋಧನೆ ಎಂಬುದು ಸಂಪನ್ಮೂಲಗಳು, ಆಸಕ್ತಿ ಮತ್ತು ಪರಿಣಿತಿಯನ್ನ ಅತ್ಯುತ್ತಮವಾಗಿಸಲು ಶಿಕ್ಷಕರ ತಂಡಗಳನ್ನ ಒಳಗೊಂಡಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಶಾಲಾ ಮಟ್ಟದಲ್ಲಿ ಸಮಾಜ ವಿಜ್ಞಾನವನ್ನ ಕಲಿಸುವ ಅನುಕೂಲಗಳಲ್ಲಿ ಯಾವುದು ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ವ್ಯಕ್ತಿತ್ವದ ಎಲ್ಲಾ ಸುತ್ತಿನ ಬೆಳವಣಿಗೆಗೆ ಸಹಾಯಕ, ಪರಿಣಾಮಕಾರಿ ಪೌರತ್ವಕ್ಕಾಗಿ ಶಿಕ್ಷಣವನ್ನ ಒದಗಿಸುವುದು, ಸಮಾಜದ ಅಭಿವೃದ್ಧಿ ಯೋಜನೆಗಳಿಗೆ ಸಹಕಾರಿಯಾಗಿದೆ, ಕುಟುಂಬದ ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಸಹಾಯ ಮಾಡುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಶಾಲಾ ಮಟ್ಟದಲ್ಲಿ ಸಮಾಜ ವಿಜ್ಞಾನವನ್ನ ಕಲಿಸುವ ಅನುಕೂಲಗಳಲ್ಲಿ ಯಾವುದು ಅಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಕುಟುಂಬದ ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಸಹಾಯ ಮಾಡುತ್ತದೆ ಅನ್ನೋದು ಇದು ಸಮಾಜ ವಿಜ್ಞಾನದ ಅನುಕೂಲವಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ, ನಕ್ಷೆಗಳು ಮತ್ತು ಗ್ಲೋಬ್ಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ಗ್ಲೋಬ್ ಒಟ್ಟಾರೆಯಾಗಿ ಭೂಮಿಯನ್ನ ಪ್ರತಿನಿಧಿಸುತ್ತದೆ, ನಕ್ಷೆಗಳು ಭೂಮಿಯ ಸಂಪೂರ್ಣ ಅಥವಾ ಭಾಗವನ್ನ ಪ್ರತಿನಿಧಿಸುತ್ತವೆ, ಗ್ಲೋಬ್ ಖಂಡಗಳ ಚಿತ್ರವನ್ನ ವಿರೂಪಗೊಳಿಸುವುದಿಲ್ಲ, ನಕ್ಷೆಗಳು ಕಡಿಮೆ ಮಾಹಿತಿಯನ್ನ ನೀಡುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ನಕ್ಷೆಗಳು ಮತ್ತು ಗ್ಲೋಬ್ಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ನಕ್ಷೆಗಳು ಕಡಿಮೆ ಮಾಹಿತಿಯನ್ನ ನೀಡುತ್ತದೆ ಅನ್ನುವಂತಹ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನ ಮನೋಭಾವವನ್ನ ಬೆಳೆಸುವುದು ಸಮಾಜ ಅಧ್ಯಯನ ಬೋಧನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ರಾಷ್ಟ್ರೀಯತೆಯ ಮನೋಭಾವ, ಪ್ರಾಂತೀಯ ಮನೋಭಾವ, ನಿರ್ದಿಷ್ಟ ಸ್ಥಳದ ಉತ್ಸಾಹ ಹಾಗೂ ಜಾತಿವಾದದ ಮನೋಭಾವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯತೆಯ ಮನೋಭಾವ. ಸೊ ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನ ಯಾವ ಮನೋಭಾವವನ್ನ ಬೆಳೆಸುವುದು ಸಮಾಜ ಅಧ್ಯಯನ ಬೋಧನೆಯ ಮುಖ್ಯ ಉದ್ದೇಶವಾಗಿದೆ ಅಂದ್ರೆ ರಾಷ್ಟ್ರೀಯತೆಯ ಮನೋಭಾವ. 9ನೇ ಪ್ರಶ್ನೆ, ಪರಿಹಾರ ಬೋಧನೆಯನ್ನು ಯಾರಿಗೆ ಕೈಗೊಳ್ಳಬೇಕು? ಪರಿಹಾರ ಬೋಧನೆಯನ್ನು ಯಾರಿಗೆ ಕೈಗೊಳ್ಳಬೇಕು? ಆಪ್ಷನ್ಗಳನ್ನ ನೋಡೋದಾದ್ರೆ, ಬಡ ಕುಟುಂಬದ ಮಕ್ಕಳಿಗೆ, ಗ್ರಾಮೀಣ ಹಿನ್ನೆಲೆಯ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ಹಾಗೂ ಯಾವ ವಿದ್ಯಾರ್ಥಿ ಸಾಮಾನ್ಯ ತರಗತಿಗೆ ಸ್ಪಂದಿಸುವುದಿಲ್ಲವೋ ಆತನಿಗೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಪರಿಹಾರ ಬೋಧನೆಯನ್ನ ನಾವು ಯಾರಿಗೆ ಕೈಗೊಳ್ಳಬೇಕು ಅಂದ್ರೆ ಯಾವ ವಿದ್ಯಾರ್ಥಿ ಸಾಮಾನ್ಯ ತರಗತಿಗಳಿಗೆ ಸ್ಪಂದಿಸುವುದಿಲ್ಲವೋ ಆತನಿಗೆ ಈ ಪರಿಹಾರ ಬೋಧನೆಯನ್ನ ಕೈಗೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಶಿಕ್ಷಕಿ ಸುಮಾ ತನ್ನ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಿಯಮಿತವಾಗಿ ಕಾಲ್ಪನಿಕ ಪ್ರಶ್ನೆಗಳನ್ನ ಕೇಳುತ್ತಾಳೆ. ಅಂತಹ ಪ್ರಶ್ನೆಗಳನ್ನ ಕೇಳುವ ಹಿಂದಿನ ಮುಖ್ಯ ಗುರಿ ಏನಾಗಿರುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ, ಆಲೋಚನಾ ಕೌಶಲ್ಯ ಬೆಳೆಸುವುದು, ವೀಕ್ಷಣಾ ಕೌಶಲ್ಯ ಬೆಳೆಸುವುದು, ಆಲಿಸುವ ಕೌಶಲ್ಯ ಬೆಳೆಸುವುದು ಹಾಗೂ ಮಾತನಾಡುವ ಕೌಶಲ್ಯ ಬೆಳೆಸುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಲೋಚನಾ ಕೌಶಲ್ಯ ಬೆಳೆಸುವುದು. ಸೊ ಶಿಕ್ಷಕಿಯಾದಂತಹ ಸುಮಾ ಅವರು ತನ್ನ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಿಯಮಿತವಾಗಿ ಕಾಲ್ಪನಿಕ ಪ್ರಶ್ನೆಗಳನ್ನ ಕೇಳುತ್ತಾರೆ ಅಂದ್ರೆ ಅಂತಹ ಪ್ರಶ್ನೆಗಳನ್ನ ಕೇಳುವ ಹಿಂದಿನ ಮುಖ್ಯ ಗುರಿ ಏನಾಗಿರುತ್ತದೆ ಅಂದ್ರೆ ಮಕ್ಕಳ ಆಲೋಚನಾ ಕೌಶಲ್ಯ ಬೆಳೆಸುವುದು ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಸೊ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ಗಳನ್ನ ನೋಡೋದಾದ್ರೆ, ವಿಷಯ ಕೇಂದ್ರಿತ ವಿಧಾನ ಪಠ್ಯಕ್ರಮಕ್ಕೆ ಒತ್ತು ನೀಡುತ್ತದೆ ಹಾಗೂ ಶಿಕ್ಷಕರ ಪ್ರಾಬಲ್ಯದ ವಿಧಾನ ಕಲಿಯುವವರ ಒಟ್ಟಾರೆ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ ಹಾಗೂ ಶಿಕ್ಷಕ ಕೇಂದ್ರಿತ ವಿಜ್ಞಾನ ಶಿಕ್ಷಕರ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಮೇಲಿನ ಎಲ್ಲವೂ ಸರಿಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಸೊ ಗೆಸ್ ಮಾಡಿ ಫ್ರೆಂಡ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಈಸ್
ರೈಟ್ ಆನ್ಸರ್. ಸೊ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಶಿಕ್ಷಕರ ಪ್ರಾಬಲ್ಯದ ವಿಧಾನ ಅಂದ್ರೆ ಕಲಿಯುವರ ಒಟ್ಟಾರೆ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ ಅನ್ನೋದು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಇದನ್ನ ಹೊರತುಪಡಿಸಿ ಉಳಿದೆಲ್ಲ ಆಯ್ಕೆಗಳು ಸರಿಯಾದ ಹೊಂದಾಣಿಕೆಯನ್ನ ಹೊಂದಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಯೋಜನಾ ಪದ್ಧತಿಯು ಈ ತತ್ವದ ಕೊಡುಗೆಯಾಗಿದೆ. ಯೋಜನಾ ಪದ್ಧತಿಯು ಈ ತತ್ವದ ಕೊಡುಗೆಯಾಗಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಆದರ್ಶವಾದ, ವಾಸ್ತವವಾದ, ಪ್ರಾಕೃತಿಕವಾದ, ವಾಸ್ತವಿಕವಾದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಯೋಜನಾ ಪದ್ಧತಿಯು ಈ ತತ್ವದ ಕೊಡುಗೆಯಾಗಿದೆ ಅಂದ್ರೆ ವಾಸ್ತವಿಕವಾದದ ಕೊಡುಗೆಯಾಗಿದೆ. ಯಾವುದು ಅಂದ್ರೆ ಯೋಜನಾ ಪದ್ಧತಿ. ನೆಕ್ಸ್ಟ್ 13ನೇ ಪ್ರಶ್ನೆ, NCF 2005 ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಯಾವುದು? ಸೊ NCF 2005 ಪ್ರಕಾರ ಭೂಗೋಳಶಾಸ್ತ್ರದ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವುದು. ನೆಕ್ಸ್ಟ್ ತಾತ್ವಿಕ ನೆಲೆಗಟ್ಟಿನ ಆಧಾರದ ಮೇಲೆ ಸಂವಿಧಾನದ ಮೌಲ್ಯಗಳ ಕುರಿತು ಚರ್ಚೆ ನಡೆಸುವುದು. ನೆಕ್ಸ್ಟ್ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅರಿಯುವುದು. ನೆಕ್ಸ್ಟ್ ಐತಿಹಾಸಿಕ ಪರಿಕಲ್ಪನೆಗಳ ಅಧ್ಯಯನ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ NCF 2005 ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನ ಬೆಳೆಸುವುದೇ ಈ NCF 2005 ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೆದುಳು ನಕ್ಷೆ ಬ್ರೈನ್ ಮ್ಯಾಪಿಂಗ್ ಎಂದರೆ ಏನು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಸಾಹಸದ ಕ್ರಿಯಾ ಯೋಜನೆ, ಗ್ರಹಿಕೆಯನ್ನ ಹೆಚ್ಚಿಸುವ ತಂತ್ರ, ಮನಸ್ಸಿನಲ್ಲಿ ಚಿತ್ರವನ್ನ ಬಿಡಿಸುವುದು ಹಾಗೂ ಮನಸ್ಸಿನ ಕಾರ್ಯಗಳ ಅಧ್ಯಯನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ. ಸೊ ಮೆದುಳು ನಕ್ಷೆ ಬ್ರೈನ್ ಮ್ಯಾಪಿಂಗ್ ಎಂದರೆ ಗ್ರಹಿಕೆಯನ್ನ ಹೆಚ್ಚಿಸುವಂತಹ ತಂತ್ರಕ್ಕೆ ಮೆದುಳು ನಕ್ಷೆ ಅಂತೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಬೋಧನೆ ಬೆಳೆಸುವ ಗುಣವೆಂದರೆ? ಸಮಾಜ ವಿಜ್ಞಾನ ಬೋಧನೆ ಬೆಳೆಸುವಂತಹ ಗುಣವೆಂದರೆ? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಮತ್ತು ಪದ್ಧತಿಗಳನ್ನ ಗೌರವಿಸುವುದು, ಸಾಮಾಜಿಕ ಶ್ರೇಣಿಯನ್ನ ಒಪ್ಪಿಕೊಳ್ಳುವುದು, ಪಠ್ಯ ಪುಸ್ತಕದ ಬಳಕೆಯನ್ನ ಹೆಚ್ಚಿಸುವುದು, ಕಂಠಪಾಠವನ್ನ ಪ್ರೋತ್ಸಾಹಿಸುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ ಸಮಾಜ ವಿಜ್ಞಾನ ಬೋಧನೆ ಬೆಳೆಸುವಂತಹ ಗುಣವೆಂದರೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಮತ್ತು ಪದ್ಧತಿಗಳನ್ನ ಗೌರವಿಸುವಂತದ್ದು ಈ ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವಂತಹ ಮುಖ್ಯ ಗುಣವಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಸಮಾಜ ವಿಜ್ಞಾನದ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 15 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಚಾನೆಲ್ ಆಗಿರುವುದರಿಂದ ಈ ನಿಮ್ಮ ಚಾನೆಲ್ ಅನ್ನ ಉಳಿಸಿ ಹಾಗೂ ಬೆಳೆಸಿ ಅಂತ ಕೇಳಿಕೊಳ್ಳುತ್ತಾ ಈ ನಿಮ್ಮ ಚಾನೆಲ್ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಹಾಗೆ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಬೈ ಬೈ ಫ್ರೆಂಡ್ಸ್.